ಲೋಕಸಭೆಗೆ ಕಂಟೆಸ್ಟ್ ಮಾಡೋದ್ರ ಬಗ್ಗೆ ಹೌದು, ಅವರ ಎಲ್ಲರ ಸದ್ಭಾವನೆಗೆ ನಾನು ತುಂಬಾ ಋಣಿಯಾಗಿದ್ದೇನೆ. ಕುಮಾರಸ್ವಾಮಿ ಅವರು ನಿಲ್ಲಬೇಕು, ಅಥವಾ ನೀವು ನಿಲ್ಲಬೇಕು, ಅಥವಾ ನಿಖಿಲ್ ನಿಲ್ಲಬೇಕು. ಹೀಗೆ ಅವರ ಮನಸ್ಸಿನ ಪ್ರೀತಿ, ಅವ್ರಿಗೆ ಇರ್ತಕ್ಕಂಥ ಒಂದು ಕಳಕಳಿ ಏನಿದೆ ಅದನ್ನು ಎಲ್ಲರೂ ಹೇಳಿದ್ದಾರೆ. ಆದರೆ ನಾನು ನಿಲ್ಲದಿಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡಿದ್ದೇನೆ. ನಿಖಿಲ್ ಅವರು ಕೂಡ ನಾನು ನಿಲ್ಲಲ್ಲ, ನಾನು ಕಾರ್ಯಕರ್ತ ಕೆಲಸ ಮಾಡ್ತೀನಿ. ಈಗ ಇಡೀ ರಾಜ್ಯದಲ್ಲಿ ಅವರು ಯುವಜನ ಅಧ್ಯಕ್ಷರಾಗಿ ಪ್ರತಿ ಜಿಲ್ಲೆಯನ್ನು ಇವತ್ತು ಎಲ್ಲ ಕಾರ್ಯಕರ್ತರು ಮಾತನಾಡತಕ್ಕಂಥ ಒಂದು ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮೊನ್ನೆ ಸೋಷಿಯಲ್ ಮೀಡಿಯಾ, ಇಡೀ ರಾಜ್ಯದ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಅಭಿಮಾನಿಗಳಿದ್ದಾರೆ, ಯಾರಿದ್ದಾರೋ ಅವ್ರನ್ನೆಲ್ಲರನ್ನೂ ಕರೆಸಿ ಮಾತನಾಡಿದ್ದಾರೆ. ಹೀಗೆ ಅವರು ಸಕ್ರಿಯವಾಗಿ ಇವತ್ತು ಪಕ್ಷದ ಕೆಲಸ ಮಾಡ್ತೀನಿ, ನನಗೆ ಬೇಡ ಅನ್ನೋದು ಅವರ ಅಭಿಪ್ರಾಯ ಹೇಳ್ತಾರೆ. ಆದರೆ ನಮ್ಮೆಲ್ಲ ಹಿರಿಯ ಮುಖಂಡರು ಇಲ್ಲಿ ಕೂತಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಅವರು ನಾನಿಲ್ಲಿ, ಕುಮಾರಸ್ವಾಮಿನಲ್ಲಿ, ನಿಖಿಲ್ನಲ್ಲಿ ಹೇಳ್ತಾರೆ. ನಾವು ಕುಮಾರಸ್ವಾಮಿ ಇಲ್ಲಿಲ್ಲ ಈ ಸಭೆಯಲ್ಲಿ. ಕುಮಾರಸ್ವಾಮಿ ಇವತ್ತು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು. ಇವತ್ತು ಕೋರ್ ಕಮಿಟಿಯ ಅಧ್ಯಕ್ಷ ಜೊತೆ ಹೋರಾಟ ಮಾಡಲಿಕ್ಕೆ ರೇವಣ್ಣರಿರ್ಬೋದು, ಈಗ ಹೋರಾಟ ಮಾಡಲಿಕ್ಕೆ ಅನಿವಾರ್ಯ. ಅದರಿಂದ ಅವರೇನು ನಾಳೆ ಬೆಳಿಗ್ಗೆ ಲೋಕಸಭೆಗೆ ನಾನು ಹೋಗ್ತೀನಿ ಅಂತ ಹೇಳಲ್ಲ, ಇರೋ ವಾಸ್ತವಾಂಶ ಹೇಳ್ತೀನಿ. ಈ ಊಹಾಪೋಹ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿದ್ರು. ಅವರೆಂದೂ ನಾನು ಲೋಕಸಭೆಗೆ ಹೋಗ್ತೀನಿ ಅಂತ ಹೇಳಿಲ್ಲ. ಅದರಿಂದ ದಯಮಾಡಿ ಅನ್ಯತಾ ಭಾವನೆ ಮಾಡಬೇಡಿ. ನಾವು ಈ ನೆಕ್ಸ್ಟ್ ವೀಕಿಂದ 3 ದಿನ ಎಲ್ಲರೂ ಒಟ್ಟಾಗೇನೆ ಇಡೀ ಮಂಡ್ಯ ಜಿಲ್ಲೆಯ 8 ಲೋಕಸಭಾ ಕ್ಷೇತ್ರಗಳು, ವಿಧಾನಸಭಾ ಕ್ಷೇತ್ರ ಇದೆ 8 ಕ್ಷೇತ್ರಗಳಿಗೂ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತವೆ. ಕಾರ್ಯಕರ್ತರ ಅಭಿಪ್ರಾಯನೂ ತಗೊಳ್ತೇವೆ. ಕಾರ್ಯಕರ್ತರು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಅನೇಕ ಸಂಘ ಸಂಸ್ಥೆಗಳು, ಅವರೆಲ್ಲರ ಅಭಿಪ್ರಾಯನೂ ತಗೊಳ್ತೇವೆ. ಅಂತಿಮವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನಾವು ಒಂದು ಅಭಿಪ್ರಾಯಕ್ಕೆ ಬರ್ತೀವಿ.